ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟ್ರಂಪ್ ಹೀಗೆ ಯುದ್ಧ ಸಾಕು ಅನ್ನೋದಕ್ಕೆ ದೊಡ್ಡ ಕಾರಣವೇ ಇದೆ. 1 ತಿಂಗಳ ಯುದ್ಧದಲ್ಲಿ ಅಮೆರಿಕಾಗೆ ಕೋಟಿ ನಷ್ಟವಾಗಿದೆ. 1 ತಿಂಗಳಲ್ಲಿ $35 ಬಿಲಿಯನ್ ಖರ್ಚು, ಅಂದ್ರೆ ದಿನಕ್ಕೆ ಸುಮಾರು 100 ಕೋಟಿ ಖರ್ಚಾಗಲಿದೆ. ಇರಾನ್ ಜೊತೆ ಯುದ್ಧಕ್ಕೆ ಇಳಿದಿರುವ ಟ್ರಂಪ್ ವಿರುದ್ಧ ಲಕ್ಷಾಂತರ ಅಮೆರಿಕನ್ನರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯುದ್ಧ ಆರಂಭವಾಗ್ತಾ ಇದ್ದಂತೆ ಇರಾನ್ ಅರಬ್ ದೇಶಗಳಲ್ಲಿನ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡಿ ಮರ್ಮಾಘಾತ ನೀಡಿದೆ. ಎಲ್ಲದಕ್ಕೂ ಮುಖ್ಯವಾಗಿ ಹುರ್ಮುಜ್ ಜಲಸಂಧಿ ಬಂದ್ ಮಾಡಿ ಅಮೆರಿಕ ಮಾತ್ರವಲ್ಲ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. 324 ಬಲ್ಕ್ ಕ್ಯಾರಿಯರ್ಗಳು ಹುರ್ಮುಜ್ನಲ್ಲಿ ಸಿಲುಕಿದ್ದು, ಇದರಲ್ಲಿ ಕೃಷಿ ಉತ್ಪನ್ನಗಳು, ಧಾನ್ಯ, ರಸಗೊಬ್ಬರ, ಕಲ್ಲಿದ್ದಲು, ಕಬ್ಬಿಣದ ಅದಿರು ಇದೆ. ಹಾಗೆಯೇ 221 ಗೂಡ್ಸ್ ಹಡಗುಗಳು ಸಿಲುಕಿದ್ದು, ಇದರಲ್ಲಿ ವಾಹನಗಳಿವೆ. ಐಷಾರಾಮಿ ಕಾರುಗಳು ಸಿಲುಕಿವೆ. ಹಾಗೆಯೇ 315 ರಾಸಾಯನಿಕ ಹಡಗಿನಲ್ಲಿ ವಿವಿಧ ರಾಸಾಯನಿಕ ಮತ್ತು ಕೈಗಾರಿಕಾ ಸಾಮಗ್ರಿ ಇದೆ. 177 ಸಾಮಾನ್ಯ ಕಾರ್ಗೋದಲ್ಲಿ ಯಂತ್ರೋಪಕರಣಗಳು, ಪ್ಯಾಕ್ ಮಾಡಿದ ಸರಕು ತುಂಬಿದೆ. 174 ಕಂಟೈನರ್ ಹಡಗಿನಲ್ಲಿ ಆಹಾರ ಪದಾರ್ಥಗಳಾದ ಟೊಮೆಟೊ, ಮಾಂಸ ಸೇರಿದಂತೆ ಇತರೆ ವಸ್ತುಗಳಿವೆ. ಎಲೆಕ್ಟ್ರಾನಿಕ್ಸ್ ಬಟ್ಟೆಗಳು ಹಡಗಿನಲ್ಲೇ ಉಳಿದಿವೆ. ಇನ್ನು 42 ಡಾಂಬಾರು ತುಂಬಿದ ಹಡಗುಗಳಿವೆ. ಹಾಗೆಯೇ 37 ಹಡಗಿನಲ್ಲಿ ಬೃಹತ್ ಕೈಗಾರಿಕೆ ಯಂತ್ರೋಪಕರಣಗಳು ಜಲಸಂಧಿಯಲ್ಲೇ ಬಂದಿಯಾಗಿವೆ. ಒಂದ್ಕಡೆ ಹುರ್ಮುಜ್ನಲ್ಲಿ ಹಡಗುಗಳು ಲಾಕ್ ಆಗಿದ್ರೆ, ಇತ್ತ ರಾಜ್ಯದಲ್ಲಿ ಎಲ್ಪಿಜಿ ಅಭಾವ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡಿನ ಕೆಎಫ್ಡಿಸಿ ಅರಣ್ಯ ಪ್ರದೇಶದಲ್ಲಿ ಪ್ರತಿ ವರ್ಷ ಅಕೇಶಿಯಾ ಮರಗಳ ಕಟಾವಿನ ಬಳಿಕ ಅರಣ್ಯ ಇಲಾಖೆ ಸಣ್ಣ ಪುಟ್ಟ ಕಟ್ಟಿಗೆಗೆ ಬೆಂಕಿ ಹಾಕ್ತಾ ಇತ್ತು. ಆದ್ರೀಗ ಸೌದೆಯನ್ನ ಕೊಂಡೊಯ್ಯೋದಕ್ಕೆ ಜನರಿಗೆ ಅನುಮತಿ ಕೊಟ್ಟಿದೆ. ಹೀಗಾಗಿ ಜನರು ವಾಹನಗಳ ಜೊತೆ ಅರಣ್ಯಕ್ಕೆ ಬಂದು ಕಟ್ಟಿಗೆ ತುಂಬಿಕೊಂಡು ಹೋದ್ರು. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಇದರಿಂದಾಗಿ 600 ರಿಂದ 700 ರೂಪಾಯಿ ಇದ್ದ ಕ್ವಿಂಟಾಲ್ ಸೌದೆ ದರ 1200ಕ್ಕೆ ತಲುಪಿದೆ. ವಾಹನದ ಬಾಡಿಗೆ ಸೇರಿದಂತೆ 1500 ರೂಪಾಯಿ ಕೇಳ್ತಾ ಇದ್ದಾರೆ ಅಂತ ಹೋಟೆಲ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಅಭಾವವನ್ನೇ ಬಂಡವಾಳ ಮಾಡಿಕೊಂಡು ಬಳ್ಳಾರಿಯ ಗೌತಮ್ ನಗರದ ಮನೆಯೊಂದರಲ್ಲಿ ಬ್ಲಾಕ್ನಲ್ಲಿ ಸಿಲಿಂಡರ್ ಮಾಡ್ತಾ ಇದ್ರು. ಆಟೋದಲ್ಲಿ 10ಕ್ಕೂ ಹೆಚ್ಚು ಸಿಲಿಂಡರ್ ತಂದಿದ್ದ ದಂಧೆಕೋರರು ಗೃಹ ಬಳಕೆ ಸಿಲಿಂಡರ್ ಅನ್ನ 2000 ರೂಪಾಯಿಗೆ, ಕಮರ್ಷಿಯಲ್ ಸಿಲಿಂಡರ್ ಅನ್ನ 4000 ರೂಪಾಯಿಗೆ ಮಾರ್ತಾ ಇದ್ರು. ಬಳ್ಳಾರಿ ಪೊಲೀಸರು ರೇಡ್ ಮಾಡಿದ್ದು ಓರ್ವ ಆರೋಪಿ ಗ್ಯಾಸ್ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಹೋಟೆಲ್ ಮಾಲೀಕರಿಗೆ ಒಂದು ರೀತಿ ಹೊಡೆತ ಕೊಟ್ಟಿದ್ರೆ, ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಕೊರತೆ ಆಟೋ ಚಾಲಕರ ನಿದ್ರೆಗೆಡಿಸಿದೆ. ದಾವಣಗೆರೆಯಲ್ಲಿ 5 ಬಂಕ್ಗಳು ಮೊನ್ನೆ ಸಂಜೆಯಿಂದಲೇ ಬಂದ್ ಆಗಿವೆ. ಕೊಪ್ಪಳ ನಗರದಲ್ಲಿ 2 ಎಲ್ಪಿಜಿ ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗಿವೆ. ಕಾರವಾರದಲ್ಲೂ ಬಂಕ್ ಬಂದ್ ಆಗಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ರು.